ಖಂಡಿತ ಹೌದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಏನೆಲ್ಲ ಲಾಭಗಳಿದೆ ಅನ್ನುವಂಥ ಒಂದು ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ರೆ, ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ನಾವು ದಿನದಲ್ಲಿ ಯಾವ ರೀತಿಯಾದಂಥ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ದಿನನಿತ್ಯದ ಚಟುವಟಿಕೆಗಳಲ್ಲಿ ಆಹಾರ ಸೇವನೆ ಇರಬಹುದು, ಕೆಲಸ ಮಾಡೋದಿರಬಹುದು, ಎಲ್ಲ ಅಸ್ತವ್ಯಸ್ತ ಆಗಿದೆ. ಮತ್ತು ಮನುಷ್ಯನಿಂದನೇ ಸೃಷ್ಟಿಯಾಗಿರ್ತಕ್ಕಂಥ ಪ್ರಕೃತಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಮನುಷ್ಯ ಪ್ರಕೃತಿಯನ್ನೇ ನಾಶ ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ. ಅದು ಬಹಳ ದುರಾದೃಷ್ಟವಶಾತ್ ಈಗಿನ ದಿನಗಳಲ್ಲಿ ನಡೀತಾ ಇದೆ. ಸೊ ಈ ದಿನಚರಿಯಲ್ಲಿ ವಿಶೇಷವಾಗಿ ಏನನ್ನು ನಾವು ಗಮನಿಸಬೇಕಾಗುತ್ತೆ? ನಾವು ಮಾಡುವಂಥ ಪ್ರತಿಯೊಂದು ಕೃತಿ ಏನಿದೆಯಲ್ಲ, ಇದು ನಮ್ಮ ಜನ್ಮದ ಉದ್ದೇಶಕ್ಕೆ ಅನುಗುಣವಾಗಿದೆಯಾ ಅನ್ನೋದ್ರ ಬಗ್ಗೆ ನಮ್ಮ ಗಮನ ಜಾಗೃತವಾಗಿರಬೇಕು. ಹಾಗಾಗಿ ಯಾವೆಲ್ಲ ರೀತಿಯಲ್ಲಿ ಬಹಳ ಸರಳ ಸುಲಭವಾಗಿ ಹಿಂದೂ ಧರ್ಮದಲ್ಲಿ ನಮಗೆ ಎಲ್ಲ ಆಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಬೇಕಿದೆ. ಇವತ್ತಿನ ನಮ್ಮ ಜೀವನ ಶೈಲಿ ಅತ್ಯಂತ ವಿಚಿತ್ರವಾಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಾವು ಯಾವ ಸಮಯದಲ್ಲಿ ಆಹಾರ ಸೇವನೆ ಮಾಡಬೇಕು, ಯಾವ ರೀತಿಯಾದಂಥ ಆಹಾರ ಸೇವನೆ ಮಾಡಬೇಕು, ಋತುಗಳಿಗೆ ಅನುಸಾರವಾಗಿ ಆಹಾರ ಸೇವನೆ ಮಾಡಬೇಕು ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಆಯುರ್ವೇದ ಶಾಸ್ತ್ರಕ್ಕೆ ಅನುಸಾರವಾಗಿ ಆಯಾ ಋತುಗಳಲ್ಲಿ ಯಾವ ರೀತಿಯಾದ ಆಹಾರ ಸೇವನೆ ಮಾಡಬೇಕು ಮತ್ತು ಯಾವ ರೀತಿಯಾದ ಆಹಾರ ಸೇವನೆಯನ್ನು ಮಾಡಬಾರ್ದು ಅನ್ನೋದ್ರ ಕಡೆಗೆ ಕೂಡ ನಮ್ಮ ಗಮನ ಇರಬೇಕು. ಅದಕ್ಕನುಗುಣವಾಗಿ ನಾವು ಆಹಾರ ಸೇವನೆಯನ್ನು ಮಾಡಿದಾಗ ನಮ್ಮ ಶರೀರ ಆ ಪ್ರಕೃತಿಗೆ ಹೊಂದಿಕೊಳ್ತದೆ. ಶರೀರದಲ್ಲಿ ಯಾವುದೇ ವೈಪರೀತ್ಯಗಳಾಗೋದಿಲ್ಲ. ಇವತ್ತು ಬಹಳಷ್ಟು ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದು ನಮ್ಮ ಜೀವನ ಪದ್ಧತಿಯ ಮೇಲೆ ಆಧಾರವಾಗಿರುವಂಥ ಕಾಯಿಲೆಗಳು. ಇವತ್ತು ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಳ್ಬೇಕು. ಇದ್ರ ಹಿಂದಿನ ಮೂಲ ಉದ್ದೇಶ ಏನಿದೆ ಅಂದರೆ ನಾವು ಯೋಗ್ಯ ರೀತಿಯಲ್ಲಿ ಜೀವನ ಪದ್ಧತಿಯನ್ನು ಇವತ್ತು ನಡೆಸ್ತಾ ಇಲ್ಲ. ಹೌದು, ಬದಲಾವಣೆಯ ಅಗತ್ಯ ಇದೆ. ಆ ಬದಲಾವಣೆಯ ಅಗತ್ಯದಲ್ಲಿ ನಾವು ನೋಡಿದಾಗ, ನಾವು ಆಚಾರ ಧರ್ಮಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸಿದಾಗ ಶಾರೀರಿಕವಾಗಿ ಕೂಡ ಮಾನಸಿಕವಾಗಿ ಕೂಡ ನಾವು ಆರೋಗ್ಯವಂತರಾಗಿರಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಈ ಒಂದು ಜೀವನದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಪ್ರತಿಯೊಂದರಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದಾದರೆ ಒಂದು ಸರಿಯಾದಂಥ ಮಾರ್ಗವನ್ನು ಇಟ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇದ್ರಿ. ಅದರಲ್ಲಿ ದೇವರ ಸ್ಮರಣೆ ಕೂಡ ಒಂದು ಬಹಳ ಮುಖ್ಯವಾದಂಥ ಒಂದು ಪ್ರಧಾನವಾದಂಥ ಪಾತ್ರವನ್ನು ವಹಿಸುತ್ತೆ. ಸಂಜೆ ಆಗ್ತಿದ್ದಂಗೆ ದೇವರ ಮುಂದೆ ದೀಪ ಹಚ್ಚುವಂಥ ವಿಧಾನ ಆಗಿರ್ಬೋದು, ರೀತಿ ನೀತಿಗಳು, ಇವೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿ ನಮ್ಮ ವೀಕ್ಷಕರಿಗೆ. ಮುಸ್ಸಂಜೆ ಸಮಯ ಅಂತ ಹೇಳಿದರೆ ಅದೊಂದು ಪರ್ವಕಾಲ. ಆ ಪರ್ವಕಾಲದಲ್ಲಿ ನಾವು ಭಗವತ್ ಉಪಾಸನೆಯನ್ನು ಮಾಡಿದಾಗ ನಮಗೆ ಭಗವಂತನ ಅನುಗ್ರಹ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ವಾತಾವರಣ ಹೇಗಿದೆ? ಹೆಚ್ಚು ರಜತಮಾತ್ಮಕ ಲಹರಿಗಳು ಹೆಚ್ಚಾಗಿದೆ. ಸತ್ವಗುಣದ ಪ್ರಮಾಣ ಇವತ್ತು ಕಡಿಮೆ ಇದೆ. ಹಾಗಾಗಿ ಆ ರಜತಮದ ಒಂದು ಕಾಲ ಏನಿದೆ, ಸೂರ್ಯಾಸ್ತದ ಸಮಯ ಏನು ಬರುತ್ತೆ, ಆ ಸಮಯದಲ್ಲಿ ವಾತಾವರಣದಲ್ಲಿ ರಜ ಮತ್ತು ತಮ್ಮ ಕಣಗಳ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ನಮ್ಮ ರಕ್ಷಣೆ ಆಗಬೇಕು, ನಾವಿರುವಂಥ ವಾಸ್ತುವಿನ ರಕ್ಷಣೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಮತ್ತು ಭಗವಂತನ ಸ್ಮರಣೆ ಮಾಡಬೇಕು ಆ ಸಮಯದಲ್ಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ದೇವರಿಗೆ ದೀಪವನ್ನು ಹಚ್ತೇವೆ. ದೇವರಿಗೆ ದೀಪವನ್ನು ಸಾಮಾನ್ಯವಾಗಿ ನಾವು ಎಳ್ಳೆಣ್ಣೆಯಿಂದ ಹಚ್ತೇವೆ ಅಥವಾ ತುಪ್ಪದ ದೀಪವನ್ನು ಹಚ್ತೇವೆ. ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿದಾಗ ದೇವತೆಯ ತತ್ವ, ನಾವು ಎಲ್ಲಿ ದೇವರ ದೀಪವನ್ನು ಹಚ್ತೇವೆ ಸುಮಾರು ಅದರಿಂದ 1 ಕಿಲೋಮೀಟರ್ ದೂರದವರೆಗಿನ ದೇವತೆಯ ತತ್ವವನ್ನು ಆಕರ್ಷಣೆ ಮಾಡುವಂಥ ಕ್ಷಮತೆ ಆ ಒಂದು ಎಳ್ಳೆಣ್ಣೆಗಿರುತ್ತೆ. ಇನ್ನು ತುಪ್ಪದ ದೀಪವನ್ನು ಯಾವಾಗ ನಾವು ಹಚ್ತೇವೆ, ಸ್ವರ್ಗಲೋಕದಿಂದ ದೇವತೆಗಳ ತತ್ವವನ್ನು ಆಕರ್ಷಣೆ ಮಾಡುವಂತಹ ಕ್ಷಮತೆ ಆ ತುಪ್ಪದ ದೀಪಕ್ಕಿರುತ್ತೆ. ಹಾಗಾಗಿ ನಮ್ಮ ಶಕ್ತಿಗನುಸಾರವಾಗಿ ನಾವು ದೇವರಿಗೆ ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಬೋದು. ಇನ್ನು ದೀಪವನ್ನು ಹಚ್ಚುವಾಗ ನಾವೊಂದು ಪ್ರಾರ್ಥನೆಯನ್ನು ಮಾಡ್ತೇವೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾಂ ಶತ್ರು ಬುದ್ಧಿ ವಿನಾಶಾಯ ದೀಪರ್ಜ್ಯೋತಿರ್ ನಮಸ್ತುತೆ. ಆ ದೀಪ ಜ್ಯೋತಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ. ಏನು ಹೇಳುತ್ತೆ? ನನಗೆ ಶುಭವನ್ನೇ ಉಂಟು ಮಾಡು, ಕಲ್ಯಾಣವನ್ನು ಉಂಟು ಮಾಡು, ಅದೇ ರೀತಿಯಲ್ಲಿ ನನಗೆ ಆರೋಗ್ಯ ಧನ ಸಂಪದ ಎಲ್ಲವನ್ನೂ ಕೊಡು, ಮತ್ತು ನನ್ನಲ್ಲಿರುವಂಥ ಶತ್ರು ಬುದ್ಧಿ ಅಂದರೆ ದ್ವೇಷ ಬುದ್ಧಿ ಏನಿದೆ ಅದನ್ನು ನಾಶ ಮಾಡು ಅಂತ ನಾವು ಕೇಳ್ತೇವೆ. ನಮ್ಮಲ್ಲಿರುವಂತಹ ಸ್ವಭಾವ ದೋಷಗಳು, ಅಹಂಕಾರಗಳು ನಮ್ಮ ಜೀವನವನ್ನು ಇವತ್ತು ದುಃಖಮಯವನ್ನಾಗಿ ಮಾಡ್ತಾ ಇದೆ. ಆ ದೀಪ ಜ್ಯೋತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಏನಂತ ಹೇಳಿದ್ರೆ, ನನ್ನಲ್ಲಿರುವಂತಹ ಆ ಒಂದು ಶತ್ರು ಬುದ್ಧಿ ಏನಿದೆ ಅದನ್ನು ನಾಶ ಮಾಡು ಅಂತ ಹೇಳಿ ನಾವು ಆ ದೀಪದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ದೀಪ ಅಂತ ಹೇಳಿದರೆ ಅದು ಜನಾರ್ದನ ಅಂದರೆ ವಿಷ್ಣುವಿಗೆ ಸಮಾನವಾದಂತಹದ್ದು ಅಂತ ಕೂಡ ಹೇಳ್ತೇವೆ. ಹಾಗಾಗಿ ಆ ದೀಪಕ್ಕೆ ವಿಶೇಷವಾದಂಥ ಒಂದು ಮಹತ್ವ ಇದೆ. ಮತ್ತು ಎಲ್ಲಿ ದೇವರಿಗೆ ನಾವು ದೀಪವನ್ನು ಹಚ್ತೇವೆ, ದೇವತೆಗಳ ತತ್ವದಲ್ಲಿ ಜಾಗೃತವಾಗ್ತದೆ. ಮತ್ತು ಸಂಜೆಯ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ಆ ಸಮಯದಲ್ಲಿ ಕೂತ್ಕೊಂಡು ಭಗವನ್ ನಾಮಸ್ಮರಣೆಯನ್ನಾಗಲಿ, ಸ್ತೋತ್ರಗಳನ್ನಾಗಲಿ, ಭಜನೆಯನ್ನಾಗಲಿ ಮಾಡೋದರಿಂದ ಮನೆಯಲ್ಲಿರುವಂಥ ರಜತಮದ ಒಂದು ಕಣಗಳ ಪ್ರಭಾವ ಕಡಿಮೆ ಆಗುತ್ತೆ.
ಮನೆಯಲ್ಲಿ ಎಲ್ಲರೂ ಕೂಡ ಸಂಘಭಾವದಲ್ಲಿ ಆ ಸಮಯದಲ್ಲಿ ಕೂತ್ಕೊಂಡು ಭಜನೆ ಮಾಡೋದ್ರಿಂದ ಅಲ್ಲಿ ದೇವತೆಯ ತತ್ವ ಕೂಡ ಆ ಕಡೆಗೆ ಆಕರ್ಷಿತವಾಗುತ್ತೆ.